ನಮ್ಮ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಮೊದಲ ಮಹಿಳಾ MP. ಸೊ ಮಹಿಳಾ MP ಗೆ ಚಪ್ಪಾಳೆ ತಕ್ಕಂಥ, ನನಗೆ ಬೇಡ, ಮಹಿಳಾ MP ಗೆ ಚಪ್ಪಾಳೆ ತಕ್ಕಂಥ. ಯಾಕಂದ್ರೆ ನಾನು ಎಷ್ಟು ಜನ ಮಹಿಳೆಯರನ್ನ ಮೀಟ್ ಮಾಡಿದಾಗ ಎಷ್ಟು ಸಂತೋಷದಿಂದ ತಾವೇ MP ಅನ್ನೋ ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ. ಸೊ ನನಗೆ ನಿಜವಾಗ್ಲೂ ಹೆಮ್ಮೆ ಆಗುತ್ತೆ. ನಮ್ಮ ಕ್ಷೇತ್ರದ ಸಮಸ್ಯೆಗಳಿರ್ಬೋದು ಅಥವಾ ರಾಜ್ಯದ ಸಮಸ್ಯೆಗಳನ್ನ ಡೆಲ್ಲಿ ಮಟ್ಟದಲ್ಲಿ ಕ್ಯಾಬಿನೆಟ್ನಲ್ಲಿ, ನಾನೀಗ 2 ಕಮಿಟಿನಲ್ಲೂ ಕೂಡ ಇದ್ದೀನಿ, ಎಜುಕೇಷನ್ ಕಮಿಟಿ ಮತ್ತು ಹೆಲ್ತ್ ಕಮಿಟಿನಲ್ಲಿ. ಸೊ ನಮ್ಮ ಶಿಕ್ಷಣ ಕ್ಷೇತ್ರದ ಸಮಸ್ಯೆಗಳಿರ್ಬೋದು, ಆರೋಗ್ಯ ಕ್ಷೇತ್ರದ ಸಮಸ್ಯೆಗಳನ್ನು ಇದನ್ನು ಕೂಡ ಕನ್ಸರ್ನ್ ಮಿನಿಸ್ಟ್ರಿ ಜೊತೆ ಡಿಸ್ಕಸ್ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ. ನಾನು ಯಾಕೆ ಸ್ಟೂಡೆಂಟ್ ಅಂತ ಕೈ ಎತ್ತಿದೆ ಅಂದರೆ, ನಾನು ಯಾವಾಗಲೂ ನಿರಂತರ ಕಲಿಕೆಯಲ್ಲಿ ಐ ಬಿಲೀವ್ ಇನ್ ದ್ಯಾಟ್. ಯಾಕಂದರೆ ಒಂದು ಡಿಗ್ರಿ ಆಯಿತು, ಓದೋದು ಮುಗೀತು, ಇಲ್ಲ. ಈಗೆಲ್ಲ ಮಕ್ಕಳು ಅದೇ ಅಂತಾರೆ, ಬಿಡಪ್ಪ 21 ವರ್ಷ ಆಯಿತು, 22 ವರ್ಷ ಆಯಿತು, ಎಕ್ಸಾಮ್ ಬರದೆ ಓದೋದು ಮುಗೀತು, ಬುಕ್ಸ್ನ ಕ್ಲೋಸ್ ಮಾಡೋದು. ಹಂಗಿಲ್ಲ, ಜೀವನ ಪೂರ್ತಿ ನೀವು ಕಲಿಯೋದು ಸಾಕಷ್ಟು ಇದೆ. ಸೊ ನಿರಂತರ ಕಲಿಕೆ ಇರಬೇಕು ಜೀವನದಲ್ಲಿ. ಸೊ ನಾನು ಕೂಡ ಈಗ ಇನ್ನೊಂದು ಯೂನಿವರ್ಸಿಟಿ ಎಂಟ್ರ್ ಆಗಿದ್ದೀನಿ. ಯೂನಿವರ್ಸಿಟಿ ಹೆಸರು ಪಾರ್ಲಿಮೆಂಟ್ ಅಂತ. ಸೊ ಪಾರ್ಲಿಮೆಂಟ್ನಲ್ಲಿ ಯಾವ ರೀತಿ ಪ್ರತಿಯೊಂದು ದಿನ ನಾವು ಸೆಷನ್ ಇರುವಾಗ, ಮಾನ್ಸೂನ್ ಸೆಷನ್ ಅಂತ ಇರುತ್ತೆ, ವಿಂಟರ್ ಸೆಷನ್ ಅಂತ ಇರುತ್ತೆ, ಬಜೆಟ್ ಸೆಷನ್ ಅಂತ ಇರುತ್ತೆ. ಈಗ ನಡೀತಾ ಇರೋದು ಬಜೆಟ್ ಸೆಷನ್. ದೆನ್ ಅಲ್ಲಿ ಪಾರ್ಲಿಮೆಂಟ್ರಿ ಪ್ರೊಸೀಡಿಂಗ್ಸ್ ಅಂತ ಇರುತ್ತೆ, ಕ್ವೆಶ್ಚನ್ ಅವರ್, 0 ಅವರ್ ಅಂತ ಎಲ್ಲ. ಸೊ ಇಂಥ ಒಂದು ಪ್ರೊಸೀಡಿಂಗ್ಸ್ನಲ್ಲಿ ನಮ್ಮ ಕ್ಷೇತ್ರದಲ್ಲಿರುವಂತಹ ಜನರ ಸಮಸ್ಯೆ ಸಂಬಂಧಪಟ್ಟ ಮಿನಿಸ್ಟ್ರಿಗೆ ನಾವು ಪ್ರಶ್ನೆ ಕೇಳ್ಬೋದು. ಮಿನಿಸ್ಟ್ರಿಯವರು ಕೂಡ ಸಂಪೂರ್ಣ ಮಾಹಿತಿ ಕೊಡ್ತಾರೆ. ಮತ್ತೆ ನಮ್ಮ ಕ್ಷೇತ್ರದಲ್ಲಿ ಏನೇನು ಸಮಸ್ಯೆಗಳಿದೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅದಕ್ಕೆ ಒಂದು ಸೂಕ್ತ ಪರಿಹಾರ ತರಲಿಕ್ಕೆ ಒಂದು ಉತ್ತಮ ವೇದಿಕೆ ಇದೆ.